ಫಸ್ಟ್ ಒಬ್ಬ ಬಂದು ಇಷ್ಟು ಮಾಡ್ಕೊಡಿ, ಮತ್ತೆ ಓಟ್ಕೆ ನುಗ್ಗು ಮಾಡ್ಕೊಳಕ್ ಹೋಗ್ಬೇಡಿ. ಯಾರು ಸೈನ್ ಮಾಡಲ್ಲ ಅವ್ರಿಗೆ ಓಚೆ ಕೊಡಕ್ ಹೋಗ್ಬೇಡ. ಕಟ್ಟೌಟ್ ಬರ್ತೀರಾ? ಮಹಾಬಲನಂಗೆ ಜೈ. ರಮ್ನಳ್ಳಿ ರಘುನಾಯಕ್ ಟಿವಿ ನೋಡಿ, ಸ್ಟೇಜ್ ಮುಂದೆ ಸ್ವಲ್ಪ ಜಾಗ ಮಾಡ್ಕೊಡಿ. ಗೋಪಾಲಣ್ಣ ಮಹಾಬಲಣ್ಣ ಟಿವಿ ಅವ್ರು ಬಂದವ್ರೆ ನೋಡಿ. ಕುಸ್ತಿ ಕಾಲಿರ್ತಾ ಇದೆ. ಇನ್ನೇನು ಕೇಳಿ ಕೇಳಿದ್ರೆ ನಿರ್ಣಯವಾಗುತ್ತೆ ಕುಸ್ತಿ. ಇದು ಒಂದು ಕತೆ ಹೊಡಿಯ ತಿಳಿಸ ಈ ನಮ್ಮ ಕುಸ್ತಿ ಪೈಲ್ವಾನ್ ವೆಂಕಟೇಶ್ ಅನ್ನೋರ. ಯಾವ ಟಿವಿ ಪ್ರಜಾ ಟಿವಿನ? ಅವರ ಸ್ವಲ್ಪ ನಾವು ರಾಜ್ಕುಮಾರ್ ಕಡಿಯೂರಿನ ಮಾಜಿ ಕಾರ್ಪೊರೇಟರ್ ಅಂತ ವೆಂಕಟೇಶ್ ಅವರು, ಅವರು ನಮ್ಮ ಗೌಡಿ ಮನೆಯ ಕುಸ್ತಿಪಟ್ಟು, ಅವರ ಮಗಳಂತ ಅಶೋಕ್ ಅವರು ಬಂದಿದ್ದಾರೆ. ಅವರು ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತಾ ಇದ್ರು. ನೋಡೋದು ಜಾತ್ರಾ ಮಹೋತ್ಸವದ ರಾಷ್ಟ್ರ ಮತ್ತು ರಾಜ್ಯ ಮಟ್ಟದ ಕುಸ್ತಿ ಪಂದ್ಯಾವಳಿಯನ್ನ ನಡೀತಾ ಇದೆ. ದಯವಿಟ್ಟು ಪ್ರೇಕ್ಷಕರು ಜೋರಾದ ಚಪ್ಪಾಳೆ ಹೊಡೆದ ಮುಖಾಂತರ ಅವ್ರಿಗೆ ಬಿಡಬೇಡ. ನಮ್ಮ ಪೊಲೀಸ್ ಇಲಾಖೆಯವರಿಗೆ ಮನವಿ ಒಂದು, ದಯವಿಟ್ಟು ನೀವು ವಿಚಾರ ಬೆಳಗಾಂ ಪೈಲ್ವಾನ್ ಶ್ರೀಕಾಂತ್ ಬರ್ಗದ ಪೈಲ್ವಾನ್ ಅಂಬರೀಶ್ ಇವರಿಬ್ಬರ ಜಿದ್ದಾಜಿದ್ದಿನ ಕುಸ್ತಿ ನಡೀತಾ ಇದೆ. ಕಾಚಿ ಅರ್ಧೋಗುತ್ತೆ. ಬಂದೆ 10 ನಿಮಿಷ ಆಯ್ತು. ಸರ್ ದಯವಿಟ್ಟು ನಮಗೆ ಪೊಲೀಸ್ ದಯವಿಟ್ಟು ಬರಬೇಕು ಸರ್. ಬೆವರು ಅದು ಕೈ ಜಾರ್ ಬಿಡುತ್ತೆ. ಬಾರಿ ಅಣ್ಣ ಬಾರಿ. ಕಾಲಲ್ಲೇ ಕಲ್ಲ ಹಾಕಬೇಕು ಮಸ್ತ್. ನೋಡಿ ತಾಯಿ ಬನಶಂಕರಮ್ಮನ ಆಶೀರ್ವಾದದಿಂದ ನಾವು 12 ವರ್ಷ ಕುಸ್ತಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ರಾಜ್ಯದ ಮೂಲೆಯಿಂದ ನಾವು, ದೇಶದ ಮೂಲೆಯಿಂದ ನಾವು ಕುಸ್ತಿ ಪಡ್ಕೊಳ್ತಾ ಇದ್ದೀವಿ. ಆದ್ರೆ ಇವತ್ತು ನಾವು ಇರಾನ್ ದೇಶದ ಕುಸ್ತಿ ಪಡ್ಕೊಳ್ತೀವಿ ಮಾತಾಡಕ್ಕೆ ಬನ್ನಿ. ನೋಡಿ ಇದನ್ನ ಜಾಜಿಯಾ ಅಂತ ಅಂದ್ಬಿಟ್ಟು ಇವರು ಇರಾನ್ ದೇಶದವರು ಸವಾರಿ ಹೋಗಿದ್ದಾನೆ. ಇದನ್ನ ಚಾಜಿಯಾ ಅಂತ ಅಂದ್ಬಿಟ್ಟವರು ನಮ್ಮ ಕುಸ್ತಿ ಮಾಡಲಿಕ್ಕೆ ಇರಾನ್ ಇವರಿಗೆ ಇರಾನ್ ಭಾಷೆ ಬಿಟ್ಟು ಕೆಲವು ಇಂಗ್ಲಿಷ್ ಬಿಟ್ಟು ಬೇರೆ ಯಾವುದೇ ಭಾಷೆ ಅವರಿಗೆ ಇವರೇ ನಮ್ಮ ತಾಯಿ ಸನ್ನಿಧಿಯಲ್ಲಿ ಕುಸ್ತಿ ಮಾಡಲು ಇರಾನ್ ದೇಶದಿಂದ ಬಂದಿದ್ದಾರೆ. ಇದು ಇತಿಹಾಸದಲ್ಲಿ ಬೆಂಗಳೂರಿನಲ್ಲಿ ಮೊದಲನೇ ಸಲ ಒಬ್ಬ ಬೇರೆ ಕಂಟ್ರಿಯಿಂದ ಬಂದಂತ ಕುಸ್ತಿಪಟ್ಟವರು. ಇವರ ವಿರುದ್ಧ ಹರಿಯಾಣದ ಹರೀಶ್ ಕುಮಾರ್ ಎಲ್ಲಿದೆಯಪ್ಪ ವಿಶ್ವಪುರ